ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ತರಗತಿಯಲ್ಲಿ ನಾನು ಪ್ರಸ್ತುತಪಡಿಸಲಿದ್ದೇನೆ 8ನೇ ತರಗತಿಯ 6ನೆಯ ಗದ್ಯಪಾಠ ಪರಿವರ್ತನೆ. ರಚನೆ ಮಾಡಿರುವ ಕೃತಿಕಾರರು ಜಿ.ಎಸ್. ಬಸವರಾಜ ಶಾಸ್ತ್ರಿ. ಪರಿವರ್ತನೆ ಅಂದರೆ ಏನು ವಿದ್ಯಾರ್ಥಿಗಳೇ? ಪರಿವರ್ತನೆ ಎಂದರೆ ನಮ್ಮ ಮನಸ್ಸಿನ ಆಲೋಚನೆಗಳ ಪರಿವರ್ತನೆ ಆಗುವಂತಹದ್ದು. ಅಂತಹ ಒಂದು ಸನ್ನಿವೇಶವನ್ನು ಒಳಗೊಂಡ ಗದ್ಯಪಾಠ ಇದಾಗಿದೆ. ಮೊದಲಿಗೆ ಗದ್ಯಪಾಠದ ಪ್ರವೇಶವನ್ನು ನೋಡೋಣ. ಹುಟ್ಟುತ್ತಲೇ ಯಾರೂ ಕೂಡ ಕೆಟ್ಟವರಾಗಿ ಇರುವುದಿಲ್ಲ. ಕೆಲವು ಸಂದರ್ಭಗಳು ಅವರನ್ನು ಕೆಟ್ಟವರನ್ನಾಗಿ ಮಾಡಿರುತ್ತವೆ ಅಷ್ಟೇ. ಅಂತಹವರಿಗೆ ಬದಲಾಗುವ ಅವಕಾಶಗಳನ್ನು ಮಾಡಿಕೊಟ್ಟಾಗ ತಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಪರಿವರ್ತನೆಗೊಳ್ಳುತ್ತಾರೆ. ಪರಿಶುದ್ಧ ಮನಸ್ಸಿನ ವ್ಯಕ್ತಿಯ ಒಡನಾಟ ಯಾವಾಗಲೂ ಕೂಡ ಸಂತೋಷವನ್ನು ತರುತ್ತದೆ. ಅದಕ್ಕೆ ಹೇಳುವುದು ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಎಂದು. ಪ್ರಸ್ತುತ ಪಾಠದಲ್ಲಿ ಕೂಡ ಸಜ್ಜನರ ನಡವಳಿಕೆಗಳಿಂದ ಕಳ್ಳರ ಮನಸ್ಸು ಪರಿವರ್ತನೆಗೊಂಡ 2 ಸನ್ನಿವೇಶಗಳನ್ನು ನೀಡಲಾಗಿದೆ. ಅಂತಹ ಸಜ್ಜನ ನಡವಳಿಕೆ ಅಂದರೆ ಒಳ್ಳೆಯ ನಡವಳಿಕೆಗಳನ್ನು ನಾವು ರೂಢಿಸಿಕೊಳ್ಳಬೇಕು ಎಂಬುದು ನಮಗೆ ಈ ಪಾಠ ತಿಳಿಸಿಕೊಡುತ್ತದೆ. ಅಂದರೆ ಯಾರೂ ಕೂಡ ಹುಟ್ಟಿದ ತಕ್ಷಣ ಕೆಟ್ಟವರಾಗಿ ಹುಟ್ಟಿರುವುದಿಲ್ಲ. ಕೆಲವೊಂದು ಸಂದರ್ಭಗಳು ಅವರನ್ನು ಕೆಟ್ಟವರನ್ನಾಗಿ ಮಾಡುತ್ತವೆ. ಕೆಲವೊಂದು ಸಂದರ್ಭಗಳು ಅಂದರೆ ಅವರಿಗೆ ಬರುವಂತಹ ಜೀವನದಲ್ಲಿ ಅನುಭವಿಸಿದಂತಹ ಕೆಲವೊಂದು ಸನ್ನಿವೇಶಗಳು ಘಟನೆಗಳು ಅವರನ್ನು ಪರಿವರ್ತನೆ ಮಾಡುತ್ತವೆ. ಅಂತಹವರಿಗೆ ಬದಲಾಗುವ ಅವಕಾಶಗಳನ್ನು ನಾವು ಕೊಟ್ಟಾಗ ಅವರು ತಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಪರಿವರ್ತನೆಗೊಂಡು ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗುತ್ತಾರೆ. ಪರಿಶುದ್ಧವಾದ ಮನಸ್ಸಿನ ವ್ಯಕ್ತಿಯ ಒಡನಾಟದಿಂದ ಯಾವಾಗಲೂ ಕೂಡ ಸಂತೋಷವನ್ನು ತರುತ್ತದೆ. ಅದಕ್ಕೆ ಹೇಳುವುದು ಗಾದೆ ಮಾತು, ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ. ಸಜ್ಜನರು ಎಂದರೆ ಒಳ್ಳೆಯವರ ಸಹವಾಸದಿಂದ ನಾವು ಒಳ್ಳೆಯ ವಿಚಾರಗಳನ್ನು ಕಲಿಯುತ್ತೇವೆ ಎಂಬುದಾಗಿ. ಪ್ರಸ್ತುತ ಪಾಠದಲ್ಲಿ ಕೂಡ ಸಜ್ಜನ ನಡವಳಿಕೆಗಳಿಂದ ಕಳ್ಳರ ಮನಸ್ಸು ಪರಿವರ್ತನೆಗೊಂಡಂತಹ 2 ಸನ್ನಿವೇಶಗಳನ್ನು ನೀಡಲಾಗಿದೆ. ಅಂತಹ ಸಜ್ಜನ ನಡವಳಿಕೆಗಳನ್ನು ನಾವು ಈ ಗದ್ಯಪಾಠದಲ್ಲಿ ನೋಡಬಹುದು. ಇನ್ನು ಕೃತಿಕಾರರ ಪರಿಚಯವನ್ನು ನೋಡೋಣ. ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಕೃತಿಕಾರರು ಜಿ.ಎಸ್. ಬಸವರಾಜ ಶಾಸ್ತ್ರಿ ಅವರು 1936ರಲ್ಲಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಬೇಡರ ಗಣೇಕಲ್ ಗ್ರಾಮದಲ್ಲಿ ಜನಿಸಿದರು. ಇವರು ಸಂಸ್ಕೃತ, ಹಿಂದಿ ಹಾಗೂ ಕನ್ನಡ ಭಾಷೆಗಳಲ್ಲಿ ಪ್ರವೀಣರಾಗಿದ್ದಾರೆ. ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾದ ನಂತರ ಯಾದಗಿರಿಯಲ್ಲಿ ಇವರು ನೆಲೆಸಿದ್ದಾರೆ. ಇವರು ಬರೆದಂತಹ ಪ್ರಮುಖ ಕೃತಿಗಳು ಎಂದರೆ ನಾಮಾವಳಿ, ಕರ್ಮಯೋಗಿ, ಕರುಣಾಮಯಿ, ಜಗದ್ಗುರು, ರೇಣುಕಚರಿತೆ, ಸಮಾಜಜೀವಿ, ಗಟ್ಟಿಮಾತು, ದಾರಿದೀಪ, ವಚನಾಮೃತಧಾರೆ, ತ್ರಿವೇಣಿ ಸಂಗಮ, ಪ್ರತಿಸ್ಪಂದನ, ಮನುಕುಲ ತಿಲಕ ಇತ್ಯಾದಿಗಳು. ಮುಯ್ಯಿ ಕತ್ತಲ ನಗರ ತಿಕ್ಕಲು ರಾಜ ಎಂಬ 2 ನಾಟಕಗಳನ್ನು ಕೂಡ ಇವರು ಬರೆದಿದ್ದಾರೆ. ಗಮನಿಸಿ ವಿದ್ಯಾರ್ಥಿಗಳು, ಇವರ ಪ್ರಮುಖ ಕೃತಿಗಳು ಎಂದರೆ ನಾಮಾವಳಿ, ಕರ್ಮಯೋಗಿ, ಕರುಣಾಮಯಿ, ಜಗದ್ಗುರು, ರೇಣುಕಾ ಚರಿತೆ, ಸಮಾಜಜೀವಿ, ಗಟ್ಟಿಮಾತು, ದಾರಿದೀಪ, ವಚನಾಮೃತಧಾರೆ, ತ್ರಿವೇಣಿ ಸಂಗಮ, ಪ್ರತಿಸ್ಪಂದನ, ಮನುಕುಲ ತಿಲಕ ಇತ್ಯಾದಿಗಳು ಇವರ ಕೃತಿಗಳು. ಇನ್ನು ಮುಯ್ಯಿ ಕತ್ತಲು ನಗರ ತಿಕ್ಕಲು ರಾಜ ಎಂಬ 2 ನಾಟಕಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಇವರಿಗೆ ಹಲವು ಸಂಘ ಸಂಸ್ಥೆಗಳು ಗೌರವ ಹಾಗೂ ಸನ್ಮಾನಗಳನ್ನು ಮಾಡಿವೆ. ಅವರ ಅಭಿಮಾನಿಗಳು ಶಾಸ್ತ್ರಿ ಸಂಪದ ಎನ್ನುವ ಅಭಿನಂದನಾ ಗ್ರಂಥವನ್ನು ಕೂಡ ಅರ್ಪಿಸಿದ್ದಾರೆ. ಪ್ರಸ್ತುತ ಗದ್ಯಭಾಗವನ್ನು ಜಿ.ಎಸ್. ಬಸವರಾಜ ಶಾಸ್ತ್ರಿ ಅವರ ಶಾಸ್ತ್ರಿ ಕನಸು ಕೃತಿಯಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಗದ್ಯಪಾಠದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ನೋಡೋಣ. ಅರಿವು ಅಂದರೆ ತಿಳುವಳಿಕೆ, ಪ್ರಜ್ಞೆ, ಜ್ಞಾನ ಎಂಬ ಅರ್ಥವನ್ನು ನೀಡುತ್ತದೆ. ಈ ಛಲ ಅಂದರೆ ತಾಳೆಯ ಜಾತಿಗೆ ಸೇರಿದಂತಹ ಒಂದು ಮರ, ತಾಳೆ ಮರ ಜಾತಿಗೆ ಸೇರಿದಂತಹ ಒಂದು ಮರ ಇದಾಗಿದೆ. ತಕರಾರು ಅಂದರೆ ಆಕ್ಷೇಪಣೆ ಮಾಡುವಂತಹದ್ದು. ಪರಿವರ್ತನೆ ಅಂದರೆ ಬದಲಾವಣೆ. ಇಲ್ಲಿ ಗದ್ಯಪಾಠದಲ್ಲಿ ಪರಿವರ್ತನೆ ಅಂದರೆ ಬದಲಾವಣೆ, ಕಳ್ಳರ ಮನಸ್ಸು ಯಾವ ರೀತಿ ಪರಿವರ್ತನೆ ಆಗುತ್ತೆ ಎಂಬುದು. ಇನ್ನು ಪಶ್ಚಾತ್ತಾಪ ಅಂದರೆ ತಪ್ಪು ಮಾಡಿದ ಕೆಲಸಕ್ಕೆ ಮರುಗುವಿಕೆ.
ಅರೆಸ್ಟೋ ಎಂದರೆ ಇದೊಂದು ಅನ್ಯ ದೇಶೀಯ ಪದ, ಅಂದರೆ ಬೇರೆ ದೇಶದ ಪದ. ಬಂಧಿಸು, ಸೆರೆ ಹಿಡಿ ಎಂಬ ಅರ್ಥವನ್ನು ನೀಡುತ್ತದೆ. ಗಂಟು ಬೀಳು ಅಂದರೆ ಇದೊಂದು ಕ್ರಿಯಾಪದ. ಬೆನ್ನು ಹತ್ತು, ತಲೆದೂಗು ಇದೊಂದು ನುಡಿಗಟ್ಟು, ಮೆಚ್ಚುಗೆ ಸೂಚಿಸು. ಪರೋಪಕಾರಿ ಅಂದರೆ ಇತರರಿಗೆ ನೆರವು ನೀಡುವವನು. ಬಯಲಾಟ ಪದದ ಅರ್ಥ ಬಯಲಲ್ಲಿ ನಡೆಯುವವ. ಜಾನಪದ ನಾಟಕ ಪ್ರಕಾರಗಳಲ್ಲಿ ಒಂದು ಬಗೆ ಬಯಲಾಟ ಎಂಬುದು. ವ್ಯಸನ ಅಂದರೆ ಚಿಂತೆ, ದುಃಖ. ಸನ್ಮಾರ್ಗ ಎಂದರೆ ಒಳ್ಳೆಯ ದಾರಿ, ಸರಿಯಾದ ಮಾರ್ಗ ಎಂಬ ಅರ್ಥವನ್ನು ನೀಡುತ್ತದೆ. ಇನ್ನು ಗದ್ಯಪಾಠವನ್ನು ಓದುವುದರ ಮೂಲಕ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ. ಪರಿವರ್ತನೆ. ರಚನೆ ಮಾಡಿರುವಂತಹ ಕೃತಿಕಾರರು GS ಬಸವರಾಜ ಶಾಸ್ತ್ರಿ. ಗಮನಿಸಿ ವಿದ್ಯಾರ್ಥಿಗಳೇ, ಓದಿ ಪಾಠವನ್ನು ಅರ್ಥ ಮಾಡಿಕೊಳ್ಳುವಾಗ ಪಠ್ಯಪುಸ್ತಕವನ್ನು ತಪ್ಪದೆ ನಿಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳಿ. ಇಲ್ಲದೆ ಹೋದರೆ ತೊಂದರೆ ಇಲ್ಲ, ಏಕೆಂದರೆ ನಾನಿಲ್ಲಿ ಸ್ಕ್ರೀನಲ್ಲೇ ನಿಮಗೆ ಪಠ್ಯಪುಸ್ತಕದ ಒಂದು ಪಾಠದ ಒಂದು ಲಿಖಿತ ಒಂದು ರೂಪವನ್ನು ನಾವಿಲ್ಲಿ ನೋಡಬಹುದು. ಇನ್ನು ಪಾಠಕ್ಕೆ ಸಂಬಂಧಪಟ್ಟಂತೆ ಸಾರಾಂಶವನ್ನು ತಿಳಿಯೋಣ. ಮನಸ್ಸಿಗೆ ಹಿತಕರವಾದ ಆನಂದದಾಯಕವಾದ ಮಾತುಗಳು ಕಿವಿಗೆ ಬಿದ್ದರೆ ಎಂತಹ ದುಷ್ಟನಿದ್ದರೂ ಕೂಡ ಅವನ ಮನಸ್ಸು ಪರಿವರ್ತನೆಗೊಂಡು ಅವನು ಶಿಷ್ಟನಾಗುತ್ತಾನೆ. ಇಲ್ಲಿ ಮನಸ್ಸಿಗೆ ಆನಂದವನ್ನು ನೀಡುವಂತಹ ಒಳ್ಳೆಯ ಮಾತುಗಳು ಕಿವಿಗೆ ಬಿದ್ದರೆ ಎಂತಹ ಕೆಟ್ಟ ವ್ಯಕ್ತಿಯಾದರೂ, ದುಷ್ಟನಿದ್ದರೂ ಅಂದರೆ ಕೆಟ್ಟ ವ್ಯಕ್ತಿಯಾದರೂ ಕೂಡ ಅವನ ಮನಸ್ಸು ಪರಿವರ್ತನೆಗೊಂಡು ಅವನು ಶಿಷ್ಟನಾಗುತ್ತಾನೆ, ಒಳ್ಳೆಯವನಾಗುತ್ತಾನೆ. ಉದಾಹರಣೆಗೆ, ನನ್ನ ತಂದೆಯಾದ ಗಣೇಕಲ್ ಶಿವಯ್ಯ ತಾತನು ಪಿಟೀಲು ವಾದಕ. ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಒಂದು ಉದಾಹರಣೆಯ ಮೂಲಕ. ಅವರ ಲೇಖಕರ ತಂದೆಯಾದಂತಹ ಗಣೇಕಲ್ ಶಿವಯ್ಯ ತಾತನು, ಲೇಖಕರ ತಂದೆಯ ಹೆಸರು ಇಲ್ಲಿ ಗಣೇಕಲ್ ಶಿವಯ್ಯ, ಅವರ ತಾತ ಅಂದರೆ ಗಣೇಕಲ್ ಶಿವಯ್ಯನ ತಂದೆ ಹಾಗೂ ಲೇಖಕರ ತಾತ, ಇವರೊಬ್ಬ ಪಿಟೀಲು ವಾದಕ. ಇನ್ನು ಬಯಲಾಟದ ನಿರ್ದೇಶಕನಾಗಿ ರಾಯಚೂರು ಜಿಲ್ಲೆಯಲ್ಲಿಯೇ ಪ್ರಸಿದ್ಧರಾಗಿದ್ದರು ಈ ವ್ಯಕ್ತಿ. ಒಂದು ಸಲ ಆಟ ಮುಗಿಸಿ ಸಂಭಾವನೆ ಪಡೆದು ಊರಿಗೆ ಮರಳುವಾಗ ದಾರಿಯಲ್ಲಿರುವ ಈಚಲು ಬನದಲ್ಲಿ 4 ಜನ ಕಳ್ಳರು ಗಂಟು ಬೀಳುತ್ತಾರೆ. ಅಂದರೆ ಇವರೊಬ್ಬ ಪಿಟೀಲು ವಾದಕ ಆಗಿರುತ್ತಾರೆ. ಯಾರು? ಲೇಖಕರ ತಾತ. ಬಯಲಾಟದ ನಿರ್ದೇಶಕನಾಗಿ ರಾಯಚೂರು ಜಿಲ್ಲೆಯಲ್ಲಿ ಇವರು ಅತ್ಯಂತ ಪ್ರಸಿದ್ಧರಾದಂತಹ ವ್ಯಕ್ತಿಯಾಗಿರ್ತಾರೆ. ಒಂದ್ಸಲ ಬಯಲಾಟವನ್ನು ಮುಗಿಸಿಕೊಂಡು ಸಂಭಾವನೆ ಅಂದರೆ ಅವರಿಗೆ ಕೊಡ್ತಕ್ಕಂತಹ ಸಂಬಳವನ್ನು ತೆಗೆದುಕೊಂಡು ಸಂಭಾವನೆಯನ್ನು ತೆಗೆದುಕೊಂಡು ಊರಿಗೆ ಮರಳುವಾಗ ದಾರಿಯಲ್ಲಿ ಒಂದು ಈಚಲು ಮರ ಇರುತ್ತೆ. ತಾಳೆ ಮರದ ರೀತಿಯಲ್ಲಿರ್ತಕ್ಕಂತಹ ಒಂದು ಈಚಲು ಮರದ ಒಂದು ಬನದಲ್ಲಿ, ಒಂದು ಈಚಲು ಮರದ ಒಂದು ಕಾಡಿನಲ್ಲಿ 4 ಜನ ಕಳ್ಳರು ಇವರಿಗೆ ಹಿಂದೆ ಬೀಳ್ತಾರೆ, ಗಂಟು ಬೀಳುತ್ತಾರೆ. ಆಗ ನನ್ನ ತಾತನು ಎದರದೆ ಧೈರ್ಯದಿಂದ ಕಳ್ಳರನ್ನ ಕುರಿತು, ಅಯ್ಯ, ನಿಮಗೆ ಹಣ ಬೇಕು, ಅದು ನನ್ನಲ್ಲಿದೆ, ಅದನ್ನು ನಿಮಗೆ ಕೊಡುತ್ತೇನೆ, ಯಾವ ತಕರಾರು ಇಲ್ಲ, ಆದರೆ ನೀವು ನನ್ನ ಆಸೆಯನ್ನು ಪೂರೈಸಬೇಕು. ಆಗ ಕಳ್ಳರು, ಹೇಳಿ ತಾತ, ಖಂಡಿತವಾಗಿ ನಿಮ್ಮ ಆಸೆಯನ್ನು ಪೂರೈಸುತ್ತೇವೆ, ಅದೇನು ಹೇಳಿ ಎನ್ನುತ್ತಾರೆ. ತಾತನು, ಅದೇನು ಕಷ್ಟಕರವಾದಂತಹ ಕೆಲಸವಲ್ಲ, ಕಿವಿಗಳಿಗೆ ಸುಖಕರವಾದುದು. ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು. ಆಗಲಿ ತಾತ, ಖಂಡಿತವಾಗಿಯೂ ಕೇಳುತ್ತೇವೆ, ಅದರಿಂದ ನಾವೇನು ಕಳೆದುಕೊಳ್ಳುವುದು ಇಲ್ಲವಲ್ಲ ಎಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ. ಮುಂದೆ ಹಳ್ಳದ ನೀರು ಜುಳು ಜುಳು ಎಂದು ನಿಧಾನಕ್ಕೆ ಹರಿಯುತ್ತಲೇ ಇದೆ. ಇಲ್ಲಿ ಒಂದ್ಸಲ ಅವರು ಕಚೇರಿಯನ್ನು ಮುಗಿಸ್ಕೊಂಡು ಮನೆಗೆ ವಾಪಸ್ ಬರಬೇಕಾದ್ರೆ ಕಳ್ಳರ ದಂಡಂದು ಅವರ ಮೇಲೆ ಎರಗುತ್ತೆ, ದಾಳಿ ಮಾಡುತ್ತೆ. ಆಗ ಆ ತಾತ ಹೇಳ್ತಾರೆ, ನನ್ನಲ್ಲಿ ನಿಮಗೆ ಬೇಕಾದಂತಹ ಹಣ ಇದೆ. ಕಳ್ಳರನ್ನು ನೋಡಿ ಅವರು ಹೆದರ್ಕೊಳ್ಳೋದಿಲ್ಲ. ಜೊತೆಗೆ ಹೇಳ್ತಾರೆ, ನಿಮಗೆ ಬೇಕಾದಂತಹ ಹಣ ನನ್ನ ಹತ್ತಿರ ಇದೆ, ಅದನ್ನು ನಾನು ನಿಮಗೆ ಕೊಡುತ್ತೇನೆ, ಅದರಲ್ಲಿ ನನಗೆ ಯಾವುದೇ ರೀತಿಯಾದಂತಹ ತೊಂದರೆ ತಕರಾರು ಇಲ್ಲ, ಆದರೆ ನನ್ನದೊಂದು ಆಸೆ ಇದೆ, ಅದನ್ನು ಖಂಡಿತ ಪೂರೈಸಬೇಕು ಅಂತ ಕೇಳಿದಾಗ ಕಳ್ಳರು, ಹೇಳಿ ತಾತ, ಖಂಡಿತವಾಗಿ ನಿಮ್ಮ ಆಸೆನ ನಾವು ಪೂರೈಸ್ತೀವಿ, ಅದೇನು ಹೇಳಿ ಎಂದು ಕೇಳುತ್ತಾರೆ. ಆಗ ತಾತನು, ಅದೇನು ಕಷ್ಟಕರವಾದಂತಹ ಕೆಲಸ ಅಲ್ಲ, ನಿಮಗೆ ಕಿವಿಗಳಿಗೆ ಇಂಪಾದಂತಹ ಸುಖಕರವಾದಂತಹ ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು, ಆಗಲಿ ತಾತ ಎಂದು ಕಳ್ಳರು ಕೂಡ ಒಪ್ಕೊಳ್ತಾರೆ. ಆಗ ಮರದ ಕೆಳಗಡೆ ಕುಳಿತುಕೊಂಡು
ಮುಂದೆ ಅಂದರೆ ಆ ಒಂದು ಮರದ ಕೆಳಗಡೆ ಮುಂದೆ ಒಂದು ಹಳ್ಳ ಹರಿತಾ ಇರುತ್ತೆ. ಆ ನದಿಯ ನೀರು ಜುಳು ಜುಳು ಎಂದು ನಿಧಾನಕ್ಕೆ ಶಬ್ದವನ್ನು ಮಾಡ್ತಾ ಇರುತ್ತೆ. ತಾತನು ಪಿಟೀಲು ಬಾರಿಸುತ್ತಾ ಮಧುರವಾದ ಕಂಠದಿಂದ ಹಾಡತೊಡಗಿದನು. ಬೈಜು ಆಡಿದಾಗ ಹಾರವನ್ನು ಹಾಕಿಸಿಕೊಂಡು ಹೋದ ಜಿಂಕೆಯು ಮರಳಿ ಬಂದು ಅವನ ಹಾಡು ಕೇಳುತ್ತಾ ಮೈಮರೆತು ನಿಂತಂತೆ ಆ ಕಳ್ಳರು ತಾತನ ಹಾಡಿಗೆ ಮೈಮರೆತು ಕಣ್ಣು ಮುಚ್ಚಿಕೊಂಡು ತಲೆ ದೂಗುತ್ತಾ ಕುಳಿತುಕೊಂಡರು. ಅರ್ಧ ತಾಸೇನು 1 ತಾಸು ಆದರೂ ಅವರಿಗೆ ಎಚ್ಚರವಾಗಲೇ ಇಲ್ಲ. ಇಲ್ಲಿ ತಾತ ಏನು ಮಾಡ್ತಾರೆ, ಪಿಟೀಲನ್ನು ಬಾರಿಸಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಆ ಮಧುರವಾದ ಕಂಠದಿಂದ ಹಾಡತೊಡಗುತ್ತಾರೆ ತಾತ. ಆಗ ಬೈಜು ಆಡಿದಾಗ ಹಾರವನ್ನು, ಇದೊಂದು ರಾಗದ ಮಟ್ಟು, ಹಾರವನ್ನು ಹಾಕಿಸಿಕೊಂಡು ಹೋದ ಜಿಂಕೆಯು ಮರಳಿ ಬಂದು ಅವನ ಹಾಡು ಕೇಳುತ್ತಾ ಮೈಮರೆತು ನಿಂತಂತೆ ಈ ಕಳ್ಳರು ಕೂಡ ತಾತನ ಹಾಡಿಗೆ ಮೈಮರೆತು ಕಣ್ಣು ಮುಚ್ಚಿಕೊಂಡು ತಲೆಯನ್ನು ತೂಗುತ್ತಾ ಕುಳಿತುಕೊಂಡು ಬಿಟ್ಟರು. ಅರ್ಧ ತಾಸು ಏನು, ಅರ್ಧ ಗಂಟೆ ಏನು, ಅವರು ಸುಮಾರು 1 ಗಂಟೆಯ ಕಾಲ ಆದರೂ ಕೂಡ ಅವರಿಗೆ ಎಚ್ಚರ ಆಗಲೇ ಇಲ್ಲ. ಕೊನೆಗೆ ಎಚ್ಚೆತ್ತಂತಹ ಕಳ್ಳರು ತಮ್ಮಲ್ಲಿರುವ ಹಣವನ್ನು ತೆಗೆದು ತಾತನ ಮುಂದೆ ಇಟ್ಟು ತಾತನ ಪಾದಕ್ಕೆ ಎರಗಿ, ತಾತ ನಿಮ್ಮ ಹಣವು ನಮಗೆ ಬೇಡ, ನಿಮ್ಮ ಆಶೀರ್ವಾದವಷ್ಟೇ ಸಾಕು ಎಂದು ಹೊರಡತೊಡಗಿದರು. ಆಗ ತಾತನು ಅವರನ್ನು ತಡೆದು, ಅಯ್ಯ ದಯಾಳುಗಳೇ, ನಿಮ್ಮ ಹಣವು ನನಗೆ ಬೇಕಿಲ್ಲ, ನಿಮ್ಮ ಹಣದ ಜೊತೆಗೆ ನನ್ನ ಹಣವನ್ನು ಕೊಡುತ್ತೇನೆ. ಅದರಿಂದ 4 ಒಟ್ಟುಗೂಡಿ ವ್ಯಾಪಾರ ಮಾಡುತ್ತಾ ಜೀವನ ನಡೆಸಿ. ಇನ್ನು ಮುಂದೆ ಈ ಕೆಟ್ಟ ಕಳ್ಳತನವನ್ನು ಮಾಡಬೇಡಿ, ಸತ್ಯವಂತರಾಗಿ ಬದುಕಿ ಎಂದು ಹೇಳಿ ಅವರು ಕೊಟ್ಟ ಹಣದೊಂದಿಗೆ ತಮ್ಮ ಹಣವನ್ನು ಕೊಟ್ಟು ಆಶೀರ್ವಾದ ಮಾಡಿ ಅವರನ್ನು ಕಳುಹಿಸಿಕೊಡುತ್ತಾರೆ. ಆನಂತರ ಏನಾಗುತ್ತೆ, ಲೇಖಕರ ತಾತ ಕೊನೆಗೆ ಎಚ್ಚೆತ್ತುಕೊಂಡು ಆ ಸಂಗೀತವನ್ನು ಕೇಳುತ್ತಿದ್ದಂತಹ ಕಳ್ಳರು ಎಚ್ಚೆತ್ತುಕೊಂಡು ತಮ್ಮಲ್ಲಿರುವಂತಹ, ಅಂದರೆ ತಾವು ಮಾಡುತ್ತಿರುವುದು ತಪ್ಪು, ಕಳ್ಳತನ ಮಾಡುವುದು ತಪ್ಪು ಎಂಬುದನ್ನು ಅರಿತುಕೊಂಡಂತಹ ಕಳ್ಳರು ತಮ್ಮಲ್ಲಿರುವಂತಹ ಹಣವನ್ನು ತೆಗೆದು ತಾತನ ಮುಂದೆ ಇಟ್ಟು ತಾತನ ಪಾದಕ್ಕೆ ನಮಸ್ಕಾರವನ್ನು ಮಾಡಿ, ನಿಮ್ಮ ಹಣ ನಮಗೆ ಬೇಡ, ನಿಮ್ಮ ಆಶೀರ್ವಾದ ಅಷ್ಟೇ ಸಾಕು ಎಂದು ಹೊರ ನೆಡಲು ಪ್ರಾರಂಭ ಮಾಡ್ತಾರೆ, ಹೊರಡತೊಡಗುತ್ತಾರೆ. ಆಗ ತಾತನು ಅವರನ್ನು ತಡೆದು, ಅಯ್ಯ ದಯಾಳುಗಳೇ, ನಿಮ್ಮ ಹಣವು ನನಗೆ ಬೇಕಾಗಿಲ್ಲ, ನಿಮ್ಮ ಹಣದ ಜೊತೆಗೆ ನನ್ನ ಹಣವನ್ನು ನಿಮಗೆ ಕೊಡುತ್ತೇನೆ. ಅದರಿಂದ ನೀವು 4 ಜನ ಒಟ್ಟುಗೂಡಿ ಒಂದು ವ್ಯಾಪಾರವನ್ನು ಮಾಡಿ ಜೀವನವನ್ನು ನಡೆಸಿ. ಇನ್ನು ಮುಂದೆ ಈ ಕೆಟ್ಟ ಕಳ್ಳತನವನ್ನು ಮಾಡಬೇಡಿ, ಸತ್ಯವಂತರಾಗಿ ಬದುಕಿ ಎಂದು ಹೇಳಿ ಅವರು ಕೊಟ್ಟ ಹಣದೊಂದಿಗೆ ತಮ್ಮ ಹಣವನ್ನು ಕೊಟ್ಟು ಆಶೀರ್ವಾದ ಮಾಡಿ ಕಳುಹಿಸುತ್ತಾರೆ. ಅಂದಿನಿಂದ ಅವರು ವ್ಯಾಪಾರ ಮಾಡಿಕೊಂಡು ಸುಖ ಜೀವನವನ್ನು ನಡೆಸುತ್ತಾರೆ. ಹೀಗೆ ನನ್ನ ತಾತನು ಸಂಗೀತದ ಮೂಲಕ ಕಳ್ಳರ ಮನವನ್ನು ಪರಿವರ್ತನೆಗೊಳಿಸಿ ಅವರನ್ನು ಸನ್ಮಾರ್ಗಕ್ಕೆ ತರುತ್ತಾರೆ. ಇದಾಗಿದೆ 1ನೆಯ ಘಟನೆ, ಪರಿವರ್ತನೆಯ 1ನೆಯ ಭಾಗ. ಮುಂದಿನ ಭಾಗದಲ್ಲಿ ನಾವು ಮುಂದುವರೆದ ಮತ್ತೊಂದು ಸನ್ನಿವೇಶವನ್ನು ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅದರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್. ಧನ್ಯವಾದಗಳು ವಿದ್ಯಾರ್ಥಿಗಳೇ.